ನಕ್ಷತ್ರ ಅಂದರೆ ಏನು ಅನ್ನೋದನ್ನ ಮೊದಲಿಗೆ ಈ ವಿಡಿಯೋ ಮೂಲಕ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸೌರಮಂಡಲದಲ್ಲಿ ಇರುವಂತಹ ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ ಕೂಡ ಒಂದಾಗಿದೆ. ಇನ್ನು ಮೂಲ ನಕ್ಷತ್ರದ ದೇವತೆಯಾಗಿ ನಿರಿತಿಯನ್ನು ಕರೆಯಲಾಗುತ್ತದೆ. ಇನ್ನು ಈ ನಕ್ಷತ್ರದ ಸ್ವಾಮಿ ಗೃಹ ಕೇತುವಾಗಿರುತ್ತಾನೆ. ಇನ್ನು ಕೇತುವಿನ ದೇವರು ಗಜಾನನ ಗಜಮುಖ ಗಣೇಶನಾಗಿರುತ್ತಾರೆ. ಹೀಗಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಜನರು ಇಲ್ಲಿ ತಿಳಿಸಲಾಗಿರುವಂತಹ ಪ್ರತಿಯೊಂದು ಗ್ರಹ ಹಾಗೂ ದೇವರಿಗೆ ಸಂಬಂಧಪಟ್ಟವರಾಗಿರುತ್ತಾರೆ. ಬಹುತೇಕ ಈ ನಕ್ಷತ್ರದಲ್ಲಿ ಜನಿಸಿರುವವರು ಧನು ರಾಶಿಯವರಾಗಿರುತ್ತಾರೆ. ಹಾಗಿದ್ರೆ ಬನ್ನಿ ಮೂಲ ನಕ್ಷತ್ರದಲ್ಲಿ ಜನಿಸಿರುವಂತಹ ಜನರಿಗೆ ಯಾವ ರೀತಿಯಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಹಾಗೂ ಏನು ಎನ್ನುವಂತಹ ಪ್ರತಿಯೊಂದು ಮಾಹಿತಿಗಳನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಮೂಲ ನಕ್ಷತ್ರದ ಅಡಿಯಲ್ಲಿ ಜನಿಸಿರುವಂತಹ ಪುರುಷರು ತಮ್ಮ ಹಾಗೂ ತಮ್ಮ ಸಮೀಪದವರ ಸುತ್ತಮುತ್ತಲೂ ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ಇರುತ್ತಾರೆ. ಇವರು ಯಾವತ್ತೂ ಕೂಡ ತಮ್ಮ ಸ್ವಂತ ಅವಲಂಬನೆಯಲ್ಲಿ ಜೀವನ ಮಾಡಬೇಕು ಅನ್ನೋದಾಗಿ ಬಯಸ್ತಾರೆ ಹಾಗೂ ಅದಕ್ಕೆ ಬೇಕಾಗುವಂತಹ ಪ್ರತಿಯೊಂದು ಕೆಲಸ ಮಾಡುವುದಕ್ಕೆ ಕೂಡ ಅವರು ಸಿದ್ಧರಾಗಿರುತ್ತಾರೆ. ಇನ್ನು ಇದಕ್ಕಾಗಿ ಅವರು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವಂತಹ ವಿಚಾರದಲ್ಲಿ ಕೂಡ ತುಂಬಾ ಮಗ್ನರಾಗಿರುತ್ತಾರೆ. ತಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಚೆನ್ನಾಗಿ ಇರುವಂತೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅವರು ಪರಿಶ್ರಮಕವಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುತ್ತಾರೆ. ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಾರೆ. ತಾವು ಕೆಲಸ ಮಾಡುವಂತಹ ಕ್ಷೇತ್ರದಲ್ಲಿ ಸಂಪೂರ್ಣವಾದ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ರೆ ಅದನ್ನ ಸಂಪೂರ್ಣವಾಗಿ ನಿರ್ವಹಿಸುವವರೆಗೂ ಕೂಡ ಅದರ ಬಳಿ ಅವರು ಇರ್ತಾರೆ. ಒಂದು ವಿಚಾರದ ಬಗ್ಗೆ ಅವರು ಫೋಕಸ್ ತೆಗೆದುಕೊಂಡರೆ ಅದರ ಯಶಸ್ವಿ ಪೂರೈಕೆ ಆಗುವವರೆಗೂ ಕೂಡ ಅಲ್ಲಿ ಅವರು ಇರ್ತಾರೆ. ಜ್ಯೋತಿಷ್ಯದ ಪ್ರಕಾರ ಗುರು ಮತ್ತು ಧನು ರಾಶಿಗಳಲ್ಲಿ ಕೇತು ಹೆಚ್ಚು ಪ್ರಭಾವ ಬೀರುತ್ತಾನೆ ಮತ್ತು ಅವನ ಸ್ಥಿತಿ 7 ವರ್ಷ. ಇದರ ನಂತರ ಶುಕ್ರನ ಸ್ಥಿತಿಯು 20 ವರ್ಷಗಳು. ಈ ಪರಿಸ್ಥಿತಿಗಳಲ್ಲಿ ಇದು ಹೆಚ್ಚು ಮುಖ್ಯವಾಗಿದೆ. ಅಂತಹ ಸ್ಥಳೀಯರು ಸ್ವಭಾವದಲ್ಲಿ ಹಠಮಾರಿ ಆದರೆ ಕೆಲಸದ ಬಗ್ಗೆ ಯಾವಾಗಲೂ ಪ್ರಾಮಾಣಿಕರಾಗಿರುತ್ತಾರೆ. ಅವರು ಯಾವಾಗಲೂ ತಮ್ಮ ಗುರಿಗಳನ್ನು ಕೇಂದ್ರೀಕರಿಸುತ್ತಾರೆ ಮತ್ತು ಅವರು ತಮ್ಮ ಗುರಿಗಳನ್ನು ತಲುಪುವವರೆಗೆ ನಿಟ್ಟುಸಿರು ಬಿಡುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮೂಲ ನಕ್ಷತ್ರದ ಈ ದೋಷವು ಸ್ವಯಂಚಾಲಿತವಾಗಿ ನಿರ್ಮೂಲನೆಯಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ತನ್ನನ್ನು ಅದೃಷ್ಟಶಾಲಿ ಎಂದು ಅಂದುಕೊಳ್ಳುತ್ತಾನೆ. ಮಗುವಿನ ರಾಶಿ ಚಿಹ್ನೆ ಮೇಷ ಮತ್ತು ಅಶ್ವಿನಿ ನಕ್ಷತ್ರವಾಗಿದ್ದರೆ ಮಗುವಿನೊಂದಿಗೆ ಆಂಜನೇಯನನ್ನು ಪೂಜಿಸಿ. ಮಗುವಿನ ರಾಶಿಯು ಸಿಂಹವಾದರ ಮಗುವಿಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಲು ಹೇಳಿ. ಮಗುವಿನ ರಾಶಿ ಚಿಹ್ನೆಯು ಧನು ರಾಶಿ ಮತ್ತು ನಕ್ಷತ್ರ ಮೂಲವಾಗಿದ್ದರೆ ಗಾಯತ್ರಿ ಮಂತ್ರವನ್ನು ಪಠಿಸಿ. ನಂತರ ಶಿವನನ್ನು ಆರಾಧಿಸಿ. ಮೀನ ರಾಶಿ ಮತ್ತು ರೇವತಿ ನಕ್ಷತ್ರವನ್ನು ಹೊಂದಿದ್ದರೆ ಹನುಮನನ್ನು ಪೂಜಿಸಿ. ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠ ನಕ್ಷತ್ರವಾದರೆ ಗಣೇಶನನ್ನು ಆರಾಧಿಸಿ. ಮೂಲ ನಕ್ಷತ್ರ ಪುಂಜದಲ್ಲಿ ಜನಿಸಿದ ವ್ಯಕ್ತಿಯು ಬಹಳ ದೃಢವಾದ ಅಭಿಪ್ರಾಯಗಳನ್ನು ಹೊಂದಿರುತ್ತಾನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಹೊಂದಿರುತ್ತಾನೆ. ಆ ವ್ಯಕ್ತಿಯು ಬಾಲ್ಯದಿಂದಲೂ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಭವಿಷ್ಯದ ಬಗ್ಗೆ ಯಾವಾಗಲೂ ಗಂಭೀರವಾಗಿ ಯೋಚಿಸುತ್ತಾನೆ. ಬಾಲ್ಯದಿಂದಲೂ ಅವರು ಏನು ಮಾಡಬೇಕೆಂದು ಮತ್ತು ಏನು ಮಾಡಬಾರದು ಎಂದು ತಿಳಿದಿರುತ್ತಾನೆ. ಆತ ಈಗಾಗಲೇ ಎಲ್ಲದಕ್ಕೂ ಒಂದು ಯೋಜನೆಯನ್ನು ಹೊಂದಿರುತ್ತಾನೆ. ಅವರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ. ತನಿಖಾ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾನೆ. ಎಲ್ಲದರ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುವುದು ಅವರ ಅಭ್ಯಾಸ.
ಕೆಲವೊಮ್ಮೆ ಅವರು ಸಂಬಂಧದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಅವರ ಸ್ವಭಾವವು ತುಂಬಾ ಕರುಣೆಯಿಂದ ಕೂಡಿರುತ್ತದೆ. ಇದರಿಂದಾಗಿ ಅನೇಕರು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ನುರಿತ ಮತ್ತು ಕೌಶಲ್ಯವುಳ್ಳವರು ಯಾವಾಗಲೂ ಭವಿಷ್ಯದ ಕಡೆಗೆ ಗಂಭೀರವಾಗಿರುತ್ತಾರೆ ಮತ್ತು ಪ್ರತಿ ಹಂತವನ್ನು ತಲುಪುತ್ತಾರೆ. ಯಾವಾಗಲೂ ಕೆಲಸದಲ್ಲಿ ಮುಂಚೂಣಿಯಲ್ಲಿರುವುದು ಮತ್ತು ಸಮಯಕ್ಕೆ ಸರಿಯಾಗಿ ತನ್ನ ಕೆಲಸವನ್ನು ಪೂರ್ಣಗೊಳಿಸುವುದು ಸಹ ಅವರ ಆಯ್ಕೆಯಾಗಿರುತ್ತದೆ. ಈ ಜನರು ತಮ್ಮ ಸ್ವಂತ ವ್ಯವಹಾರವನ್ನು ಮಾಡಲು ಇಷ್ಟಪಡುತ್ತಾರೆ. ಅವರು ಸವಾಲುಗಳನ್ನು ಹೋರಾಡಲು ಇಷ್ಟಪಡುತ್ತಾರೆ ಮತ್ತು ಶತ್ರುಗಳನ್ನು ಸಂಯಮದಿಂದ ಸುಲಭವಾಗಿ ಎದುರಿಸುತ್ತಾರೆ. ಅವರು ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ಅವರು ಕುಟುಂಬದ ಪ್ರತಿಯೊಬ್ಬ ಸದಸ್ಯರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕುಟುಂಬದ ಪ್ರತಿಯೊಂದು ಅಗತ್ಯವನ್ನು ಪೂರೈಸುತ್ತಾರೆ. ಪೋಷಕರ ಆಜ್ಞೆಯು ಅವರಿಗೆ ಮೊದಲು. ಸ್ನೇಹಿತರನ್ನು ನೋಡಿ ಮಾಡಿ ಆಯ್ಕೆ ಮಾಡುತ್ತಾರೆ. ಅವರು ಅವಸರದಲ್ಲಿ ಏನನ್ನೂ ಮಾಡುವುದಿಲ್ಲ. ಸಂಬಂಧಗಳಲ್ಲಿ ಸಮಸ್ಯೆಗಳು ಎದುರಿಸುತ್ತಾರೆ. ಮೂಲ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿ ಬರುತ್ತದೆ ಮತ್ತು ಮಂಗಳನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದವರು ಭೌತಿಕ ಬಯಕೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಇದು ವಸ್ತು ಪ್ರಪಂಚದ ಕಡೆಗೆ ಸ್ಥಳೀಯರನ್ನು ಪ್ರಭಾವಿಸುತ್ತದೆ. ಮೂಲ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಸಮಯವನ್ನು ನಿರ್ದಿಷ್ಟವಾಗಿ ಗೌರವಿಸುತ್ತಾರೆ ಮತ್ತು ಯಾವಾಗಲೂ ತನಗೆ ಮತ್ತು ತನ್ನ ಸುತ್ತಲಿನ ಜನರಿಗೆ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸಲು ಕೆಲಸ ಮಾಡುತ್ತಾರೆ. ಪುರುಷನು ಎಲ್ಲವನ್ನೂ ತನ್ನದೇ ಆದ ಮೇಲೆ ಮಾಡುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಇದು ಕೆಲವೊಮ್ಮೆ ಅವನನ್ನು ದುರ್ಬಲಗೊಳಿಸುತ್ತದೆ ಮತ್ತು ಜೀವನದಲ್ಲಿ ಹೆಚ್ಚುವರಿ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುತ್ತದೆ. ಪುರುಷ ಸ್ಥಳೀಯನು ಭವಿಷ್ಯದ ಬಗ್ಗೆ ತುಂಬಾ ಚಿಂತಿತನಾಗಿರುತ್ತಾನೆ. ಇದು ಗಡಿಬಿಡಿಯಿಂದ ಬೇರೆ ಯಾವುದನ್ನಾದರೂ ಆಯ್ಕೆ ಮಾಡುವುದನ್ನು ತಡೆಯುತ್ತದೆ. ವಾಸ್ತವವಾಗಿ ಸ್ಥಳೀಯರು ಅವನ ಸುತ್ತಲಿನ ಜನರಿಂದ ತುಂಬಾ ಪ್ರಭಾವಿತರಾಗಿದ್ದಾರೆ. ಒಳಗೆ ಸ್ಥಳೀಯರು ದೇವರಿಗೆ ಭಯಪಡುವ ವ್ಯಕ್ತಿ ಮತ್ತು ದೇವರು ಅವನಿಗೆ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆಯೊಂದಿಗೆ ಬದುಕುತ್ತಾನೆ. ಆದಾಗ್ಯೂ ನಂಬಿಕೆಯು ಅವನನ್ನು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ತಡೆಯುವುದಿಲ್ಲ. ಸಾಮಾನ್ಯವಾಗಿ ಇವರು ಗೌರವ ಮರ್ಯಾದೆಗಾಗಿ ಹೆದರಿ ಜೀವನ ನಡೆಸುವರು. ಯಾರಿಗೂ ಮೋಸ ಮಾಡರು. ಸಂಗಾತಿಯ ಮೇಲೆ ವಿಶೇಷವಾದಂತಹ ಪ್ರೀತಿ ಇರುತ್ತದೆ. ಬೇರೆಯವರು ಮಾತನಾಡದೆ ಹೋದರೂ ಅವರ ಮನಸ್ಸಿನಲ್ಲಿರುವ ವಿಚಾರವನ್ನು ಸುಲಭವಾಗಿ ತಿಳಿಯುತ್ತಾರೆ. ಸ್ವಂತ ಮನೆ ಇರುತ್ತದೆ. ಓಡಾಟಕ್ಕೆ ಐಷಾರಾಮಿ ವಾಹನವಿರುತ್ತದೆ. ಒಂದೆಡೆ ಇರುವ ಜಾಯಮಾನವಲ್ಲ. ಸದಾಕಾಲ ಪ್ರವಾಸದಲ್ಲಿ ಮುಳುಗಿರುವಿರಿ. ಮೂಲ ನಕ್ಷತ್ರದ ಎರಡನೇ ಪಾದವು ವೃಷಭ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಹುಟ್ಟಿದವರು ಶ್ರಮಜೀವಿಗಳು. ಅವರು ತಮ್ಮ ವಸ್ತು ಬೆಳವಣಿಗೆಯ ಬಗ್ಗೆ ಬಹಳ ನಿರ್ದಿಷ್ಟವಾಗಿರುತ್ತಾರೆ. ಮೂಲ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ಹಣಕಾಸಿನ ನಿರ್ವಹಣೆಯಲ್ಲಿ ಕಠಿಣ ಸಮಯವನ್ನು ಹೊಂದಿರುವುದರಿಂದ ಸಾಲದ ಬಲೆಗಳಿಗೆ ಗುರಿಯಾಗುತ್ತಾನೆ. ಆದ್ದರಿಂದ ಅವನಿಗೆ ಉತ್ತಮ ಉಪಾಯವೆಂದರೆ ಅವನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸುವುದು. ವಾಸ್ತವವಾಗಿ ಹಣಕಾಸು ನಿರ್ವಹಣೆಗೆ ಮತ್ತು ಜೀವನದಲ್ಲಿ ಇತರ ವಿಷಯಗಳಿಗೆ ಬಂದಾಗ ಅವನು ಇತರರಿಗೆ ಸಲಹೆ ನೀಡುವುದರಲ್ಲಿ ಉತ್ತಮನಾಗಿರುತ್ತಾನೆ. ಆದರೆ ಅದೇ ಸಲಹೆಯನ್ನು ಸ್ವತಃ ಅನುಸರಿಸಲು ಸಮರ್ಥನಾಗಿರುವುದಿಲ್ಲ. ಹಣದ ಬಗ್ಗೆ ಮಾತನಾಡುತ್ತಾ ಸ್ಥಳೀಯರು ಬಹು ಮೂಲಗಳ ಮೂಲಕ ಗಳಿಸುತ್ತಾರೆ. ಅಲ್ಲದೆ ಅವನು ತನ್ನ ಜೀವನದಲ್ಲಿ ಹಲವಾರು ಬಾರಿ ತನ್ನ ವೃತ್ತಿಯನ್ನು ಬದಲಾಯಿಸಬಹುದು. 25 ವರ್ಷಗಳ ನಂತರ ಸ್ವಭಾವತಃ ಅತಿರಂಜಿತ ಸ್ನೇಹಿತರಿಂದ ದೂರವಿರುವುದು ನಿಮಗೆ ಉತ್ತಮ ಉಪಾಯವಾಗಿದೆ. ಅವರ ಕಂಪನಿಯಲ್ಲಿ ನೀವು ಸಹ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬಹುದು. ಮೂಲ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ಆತ್ಮೀಯರನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಆದಾಗ್ಯೂ ಕೆಲವೊಮ್ಮೆ ಅವನು ಆ ಭಾವನೆಯನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಸಮಯ ಹೊಂದಿಲ್ಲ. ಅದು ಅವನ ಕುಟುಂಬದಿಂದ ಸಂಪರ್ಕ ಕಡಿತಗೊಳ್ಳಬಹುದು.
ಕುಟುಂಬದ ಬಗ್ಗೆ ಮಾತನಾಡುತ್ತಾ, ಸ್ಥಳೀಯನು ತನ್ನ ಹೆತ್ತವರಿಂದ ಯಾವುದೇ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿಲ್ಲ ಮತ್ತು ಸ್ವಯಂ ನಿರ್ಮಿತ ವ್ಯಕ್ತಿ. ತನ್ನ ಮಕ್ಕಳನ್ನು ನಿರ್ವಹಿಸುವ ಮತ್ತು ಬೆಳೆಸುವ ವಿಷಯಕ್ಕೆ ಬಂದಾಗ ಅವನು ತುಂಬಾ ಸಹಾಯಕನಾಗಿರುತ್ತಾನೆ. ಅಲ್ಲದೆ ಸ್ಥಳೀಯರು ಭವಿಷ್ಯದ ಬಗ್ಗೆ ಯೋಚಿಸುವಂತೆ ಅವರು ಉತ್ತಮ ಯೋಜಕರಾಗಿದ್ದಾರೆ. ಮೂಲ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಕ್ಷಯರೋಗ, ಪಾರ್ಶ್ವವಾಯು ಅಥವಾ ನಿರಂತರ ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗುವ ಲಕ್ಷಣಗಳನ್ನು ಎದುರಿಸಬೇಕಾಗಬಹುದು. ಸ್ಥಳೀಯರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾದ ವಯಸ್ಸು 27, 31, 44, 48, 56 ಮತ್ತು 60 ವರ್ಷಗಳು. ಮೂಲ ನಕ್ಷತ್ರದ 3ನೇ ಪಾದವು ಮಿಥುನ ನವಾಂಶದಲ್ಲಿ ಬರುತ್ತದೆ ಮತ್ತು ಬುಧನು ಆಳುತ್ತಾನೆ. ಈ ಪಾದದಲ್ಲಿ ಜನಿಸಿದವರು ಅತ್ಯಂತ ಬುದ್ಧಿವಂತರು. ಅಂತಹ ಸ್ಥಳೀಯರು ಪ್ರಕೃತಿಯಲ್ಲಿ ಬಹಳ ಸಮತೋಲಿತರಾಗಿದ್ದಾರೆ. ಮೂಲ ನಕ್ಷತ್ರದವರ ಪ್ರಮುಖ ಪ್ಲಸ್ ಪಾಯಿಂಟ್ ಎಂದರೆ ಒಂದು ಕೆಲಸ ಹಿಡಿದರೆ ಅದು ಪೂರ್ಣವಾಗುವವರೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ. ಅವರು ಆತ್ಮಾಭಿಮಾನಕ್ಕೆ ಧಕ್ಕೆಯಾದರೆ ಸಹಿಸಿಕೊಳ್ಳುವುದಿಲ್ಲ. ಅವರು ತಮ್ಮದೇ ಆದ ಮೌಲ್ಯ ನಿಯಮಗಳನ್ನು ಅನುಸರಿಸುವವರು. ಮೂಲ ನಕ್ಷತ್ರದವರಿಗೆ ದೇವರೆಂದರೆ ತುಂಬಾನೇ ನಂಬಿಕೆ. ಅವರ ಬಲಶಾಲಿಗಳು ಹಾಗೂ ತಮ್ಮ ನಿರ್ಧಾರಕ್ಕೆ ತುಂಬಾನೇ ಬದ್ಧರಾಗಿರುವವರು. ಅವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಮೂಲ ನಕ್ಷತ್ರದವರು ಅತ್ಯುತ್ತಮವಾದ ವೈವಾಹಿಕ ಜೀವನ ನಡೆಸಬಹುದು. ಈ ನಕ್ಷತ್ರದವರಿಗೆ ಮ್ಯಾಚ್ ಆಗುವ ನಕ್ಷತ್ರದ ವ್ಯಕ್ತಿ ಜೊತೆ ಮದುವೆ ಮಾಡಿದರೆ ವೈವಾಹಿಕ ಜೀವನ ತುಂಬಾನೇ ಚೆನ್ನಾಗಿರಲಿದೆ. ಮೂಲ ನಕ್ಷತ್ರದವರು ಮದುವೆಯಾದರೆ ಹೊಂದಾಣಿಕೆ 7.77% ಇರುವುದರಿಂದ ಸಂಸಾರ ತುಂಬಾನೇ ಚೆನ್ನಾಗಿರಲಿದೆ. ಆದರೆ ಮೂಲ ನಕ್ಷತ್ರದವರು ಮದುವೆಯಾದರೆ ತೊಂದರೆ ಎಂದರೆ ಏನಾದರೂ ಸಮಸ್ಯೆ ಉಂಟಾದಾಗ ಇಬ್ಬರು ಒಂದೇ ರೀತಿ ಯೋಚಿಸುವುದರಿಂದ ಕೆಲವೊಮ್ಮೆ ಪರಿಸ್ಥಿತಿ ನಿಭಾಯಿಸಲು ಸಾಧ್ಯವಾಗಲ್ಲ. ಈ ಕಾರಣಕ್ಕೆ ಮೂಲ ನಕ್ಷತ್ರದವರು ಮದುವೆಯಾಗುವುದು ಒಳ್ಳೆಯದಲ್ಲ ಎಂದು ವೈದಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯ ಒಳಗೂ ಹೊರಗೂ ನಾಯಕ ಪಟ್ಟ ದೊರೆಯುತ್ತದೆ. ಧಾರ್ಮಿಕ ಕ್ರಿಯೆ ವಿಧಾನಗಳನ್ನು ನಡೆಸುವುದೆಂದರೆ ಇವರಿಗೆ ಎಲ್ಲರ ಪ್ರೀತಿ. ವೈದ್ಯರಾದಲ್ಲಿ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನ ಗಳಿಸುತ್ತಾರೆ. ಪರಿಸರವನ್ನು ಪ್ರೀತಿಸುವ ಇವರಿಗೆ ಗಿಡ ಮರಗಳನ್ನು ಬೆಳೆಸುವ ಆಸೆ ಇರುತ್ತದೆ. ದೃಢವಾದ ನಿಲುವು ತಾಳಲು ಪ್ರಯತ್ನಿಸಿದರೂ ವಿಫಲರಾಗುತ್ತಾರೆ. ದೇವಾಲಯ, ಧರ್ಮಸತ್ರ, ಅನಾಥಾಶ್ರಮ, ವೃದ್ಧಾಶ್ರಮಗಳನ್ನು ಕಟ್ಟಿ ಬೆಳೆಸುತ್ತಾರೆ. ಕನಿಷ್ಠ ಪಕ್ಷ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾರೆ. ಅತಿಯಾದ ಧೈರ್ಯವಿರುತ್ತದೆ. ಪದೇ ಪದೇ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಬದಲಿಸುತ್ತಾರೆ. ಇವರಿಗೆ 2ಕ್ಕಿಂತಲೂ ಹೆಚ್ಚಿನ ಆದಾಯವಿರುತ್ತದೆ. ಆದರೆ ವ್ಯಾಪಾರ ವ್ಯವಹಾರಗಳಲ್ಲಿ ನಂಬಿಕೆ ಇರುವುದಿಲ್ಲ. ನೀರು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಚಿಕ್ಕ ಮಟ್ಟದ ಹೋಟೆಲ್ಗಳು ಹೆಚ್ಚಿನ ಲಾಭವನ್ನು ನೀಡುತ್ತದೆ. ಮೂಲ ನಕ್ಷತ್ರದ 4ನೇ ಪಾದವು ಕರ್ಕಾಟಕ ನವಾಂಶದಲ್ಲಿ ಬರುತ್ತದೆ ಮತ್ತು ಚಂದ್ರನಿಂದ ಆಳಲ್ಪಡುತ್ತದೆ. ಈ ಪಾದದಲ್ಲಿ ಜನಿಸಿದ ಜನರು ಇತರರನ್ನು ನೋಡಿಕೊಳ್ಳುವ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಮಾರ್ಗವನ್ನು ಹೊಂದಿರುತ್ತಾರೆ. ಮೂಲ ನಕ್ಷತ್ರಕ್ಕೆ ಒಂದು ವಿಶೇಷತೆ ಇದೆ. ಯಾರಿಗೂ ಸಾಧ್ಯವಾಗದ ಅನೇಕ ಕೆಲಸಗಳನ್ನು ಇವರು ಸುಲಭವಾಗಿ ಮಾಡಬಲ್ಲರು. ನಂಬಿದವರನ್ನು ಎಂದಿಗೂ ಕೈಬಿಡಲು ನಂಬಿಕೆಯನ್ನು ಉಳಿಸಿಕೊಳ್ಳುವ ಜನ. ಇದಕ್ಕೆ ಕಾರಣ ಈ ನಕ್ಷತ್ರದ ದೇವತೆ ಸಾಕ್ಷಾತ್ ಹನುಮಂತ. ಇದು ಕೇತುವಿನ ನಕ್ಷತ್ರವಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದ ದಶಾಕಾಲವು 7 ವರ್ಷವಾಗುತ್ತದೆ. ಯಂತ್ರ ಮಂತ್ರಗಳಲ್ಲಿ ಇವರು ನಿಸ್ಸೀಮರು. ತಮಗೆ ತಿಳಿದಿರುವ ವಿದ್ಯೆಯನ್ನು ಒಳ್ಳೆಯ ಮಾರ್ಗದಲ್ಲಿ ಮಾತ್ರ ಉಪಯೋಗಿಸುತ್ತಾರೆ. ಇವರನ್ನು ಯಾರು ಏನನ್ನು ಮಾಡಲು ಸಾಧ್ಯವೇ ಆಗದು. ಆಂಜನೇಯನ ಪೂಜೆಯನ್ನು ಮಾಡಿದಲ್ಲಿ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಇವರಿಗೆ ಲಭಿಸುತ್ತದೆ. ಇವರಿಗೆ ಭಯವೆಂಬುದೇ ಇರುವುದಿಲ್ಲ. ಉದಾಹರಣೆಗೆ ದೆವ್ವ ಇಲ್ಲ ಎಂದು ವಾದಿಸಿದರೆ ದೆವ್ವವನ್ನೇ ಕರೆತರುವ ಮಂದಿ. ಅವರಿವರ ಕೆಟ್ಟ ದೃಷ್ಟಿಯಿಂದ, ಕೆಟ್ಟ ಯೋಚನೆಗಳಿಂದ ಇವರಿಗೆ ತೊಂದರೆಗಳು ಉಂಟಾಗುತ್ತವೆ.
ಆದರೆ ಅದನ್ನು ಬಗೆಹರಿಸಬಲ್ಲ ರೀತಿ ನೀತಿ ಇವರಿಗೆ ತಿಳಿದಿರುತ್ತದೆ. ನಂಬಿದವರಿಗೆ ಸಹಾಯ ಮಾಡುವುದೆಂದರೆ ಹಬ್ಬವೇ ಸರಿ. ಮೂಲ ನಕ್ಷತ್ರದಲ್ಲಿ ಜನಿಸಿದವರು ಒಳ್ಳೆಯ ಸಂಪಾದನೆ ಇದ್ದರೂ ಹಣವನ್ನು ಉಳಿಸುವುದಿಲ್ಲ. ಆದ್ದರಿಂದ ಶಾಸ್ತ್ರಾನುಸಾರ ಈ ನಕ್ಷತ್ರದಲ್ಲಿ ಜನಿಸಿರುವವರು ಶುಭ ಫಲಗಳನ್ನು ಪಡೆಯಬೇಕಾದಲ್ಲಿ ನಕ್ಷತ್ರ ಶಾಂತಿಯನ್ನು ಮಾಡಲೇಬೇಕು. ಸರಸ್ವತಿಗೆ ಮೂಲ ನಕ್ಷತ್ರವೆಂದರೆ ಬಹು ಪ್ರೀತಿ. ಆದ ಕಾರಣವೇ ಕೇತು ನಕ್ಷತ್ರವಾದರೂ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡುತ್ತೇವೆ. ಅಧ್ಯಯನವನ್ನು ಆರಂಭಿಸಿದೆ ಆದಲ್ಲಿ ಸಂಪೂರ್ಣ ಜ್ಞಾನ ಲಭಿಸುತ್ತದೆ ಎಂಬುದು ಶತಸಿದ್ಧ. ಮೂಲ ನಕ್ಷತ್ರದ ಸ್ಥಳೀಯ ವ್ಯಕ್ತಿ ನಿರ್ದಿಷ್ಟವಾಗಿ ಸಮಯವನ್ನು ಮೆಚ್ಚುತ್ತಾನೆ ಮತ್ತು ತನಗೆ ಮತ್ತು ಅವನ ಸುತ್ತಲಿನ ಇತರರಿಗೆ ಶಾಂತ ವಾತಾವರಣವನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾನೆ. ವ್ಯಕ್ತಿಯು ಎಲ್ಲವನ್ನೂ ಏಕಾಂಗಿಯಾಗಿ ನಿಭಾಯಿಸುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ. ಇದು ಸಾಂದರ್ಭಿಕವಾಗಿ ಅವನನ್ನು ಬಹಿರಂಗಪಡಿಸುತ್ತದೆ ಮತ್ತು ಜೀವನದ ಇತರ ಅಂಶಗಳೊಂದಿಗೆ ಅತಿಯಾಗಿ ತೊಡಗಿಸಿಕೊಳ್ಳುತ್ತದೆ. ಪುರುಷ ಸ್ಥಳೀಯನು ಭವಿಷ್ಯದ ಬಗ್ಗೆ ಅತಿಯಾದ ಕಾಳಜಿಯನ್ನು ಹೊಂದಿದ್ದಾನೆ. ಇದು ಹಸ್ಲನ್ನು ಹೊರತುಪಡಿಸಿ ಬೇರೆ ಯಾವುದನ್ನಾದರೂ ಆಯ್ಕೆ ಮಾಡುವುದನ್ನು ತಡೆಯುತ್ತದೆ. ಸ್ಥಳೀಯರು ಅವನ ಸುತ್ತಲಿನವರಿಂದ ವಿಪರೀತವಾಗಿ ಪ್ರಭಾವಿತರಾಗುತ್ತಾರೆ. ದೇವರು ತನಗಾಗಿ ಪ್ರತಿಯೊಂದು ವಿವರವನ್ನು ನೋಡಿಕೊಳ್ಳುತ್ತಾನೆ ಮತ್ತು ದೇವರ ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿದ್ದಾನೆ ಎಂಬ ನಂಬಿಕೆಯೊಂದಿಗೆ ಸ್ಥಳೀಯರು ವಾಸಿಸುತ್ತಾರೆ. ಅವರ ಕನ್ವಿಕ್ಷನ್ ಹೊರತಾಗಿಯೂ ಅವರು ಸಾಕಷ್ಟು ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಮೂಲ ನಕ್ಷತ್ರದಲ್ಲಿ ಜನಿಸಿದ ಪುರುಷನು ತನ್ನ ಆರ್ಥಿಕತೆಯನ್ನು ನಿಯಂತ್ರಿಸುವಲ್ಲಿ ತೊಂದರೆಯನ್ನು ಹೊಂದಿದ್ದು ಅವನು ಸಾಲದ ಬಲೆಗಳಿಗೆ ಗುರಿಯಾಗುತ್ತಾನೆ. ಆದ್ದರಿಂದ ಅವನು ತನ್ನ ಉಳಿತಾಯವನ್ನು ಗರಿಷ್ಠಗೊಳಿಸಲು ಇದು ಸೂಕ್ತವಾಗಿದೆ. ವಾಸ್ತವದಲ್ಲಿ ಅವನು ಇತರರಿಗೆ ಸಲಹೆ ನೀಡುವುದರಲ್ಲಿ ನಿಪುಣನಾಗಿರುತ್ತಾನೆ, ಆದರೆ ಹಣಕಾಸಿನ ನಿರ್ವಹಣೆ ಮತ್ತು ಜೀವನದ ಇತರ ಅಂಶಗಳನ್ನು ಒಳಗೊಂಡಿರುವಾಗ ಸ್ವತಃ ಅದರ ಮೇಲೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಹಣದ ವಿಷಯಕ್ಕೆ ಬಂದಾಗ ಸ್ಥಳೀಯರು ವಿವಿಧ ಮೂಲಗಳಿಂದ ಜೀವನವನ್ನು ಮಾಡುತ್ತಾರೆ. ಹೆಚ್ಚುವರಿಯಾಗಿ ಅವರ ಜೀವನದುದ್ದಕ್ಕೂ ಅವರು ಹಲವಾರು ಬಾರಿ ವೃತ್ತಿಜೀವನವನ್ನು ಬದಲಾಯಿಸಬಹುದು. 25 ವರ್ಷ ವಯಸ್ಸಿನ ನಂತರ ಸ್ವಾಭಾವಿಕವಾಗಿ ಅತಿರಂಜಿತ ವ್ಯಕ್ತಿಗಳೊಂದಿಗೆ ನೀವು ನಿಭಾಯಿಸುವುದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸುವುದು ಉತ್ತಮ, ಏಕೆಂದರೆ ಹಾಗೆ ಮಾಡುವುದರಿಂದ ನೀವು ಅದೇ ರೀತಿ ಮಾಡಲು ಕಾರಣವಾಗಬಹುದು. ಮೂಲ ನಕ್ಷತ್ರದ ಪುರುಷ ನಿವಾಸಿಗಳು ಎಲ್ಲವನ್ನೂ ಮೀರಿ ತನ್ನ ನಿಕಟ ಸಂಬಂಧಗಳನ್ನು ಪಾಲಿಸುತ್ತಾರೆ. ಆದಾಗ್ಯೂ ಸಾಂದರ್ಭಿಕವಾಗಿ ಅವನು ಆ ಭಾವನೆಯನ್ನು ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ ಅಥವಾ ಹಾಗೆ ಮಾಡಲು ಸಮಯದ ಕೊರತೆಯನ್ನು ಹೊಂದಿರುತ್ತಾನೆ. ಅದು ಅವನ ಕುಟುಂಬದಿಂದ ದೂರವಾಗಲು ಕಾರಣವಾಗಬಹುದು. ಕುಟುಂಬಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಸ್ವಯಂ ನಿರ್ಮಿತ ವ್ಯಕ್ತಿ ಮತ್ತು ಅವರ ಪೋಷಕರಿಂದ ಯಾವುದೇ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಯಿಲ್ಲ. ತನ್ನ ಮಕ್ಕಳನ್ನು ಓಡಿಸಲು ಮತ್ತು ಪೋಷಿಸಲು ಬಂದಾಗಲೆಲ್ಲ ಅವನು ಸಾಕಷ್ಟು ಸಹಾಯಕನಾಗಿರುತ್ತಾನೆ. ಹೆಚ್ಚುವರಿಯಾಗಿ ಸ್ಥಳೀಯರು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವವರಾಗಿದ್ದಾರೆ, ಏಕೆಂದರೆ ಅವರು ಭವಿಷ್ಯವನ್ನು ಪರಿಗಣಿಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಮೂಲ ನಕ್ಷತ್ರದಲ್ಲಿ ಜನಿಸಿದ ಗಂಡು ಮಕ್ಕಳು ಅತಿಯಾಗಿ ಕೋಪ ಮಾಡಿಕೊಳ್ಳುತ್ತಾರಂತೆ. ಆದರೆ ಮೂಲ ನಕ್ಷತ್ರದಲ್ಲಿ ಜನಿಸಿದ ಎಲ್ಲ ಮಕ್ಕಳ ಗುಣ ಒಂದೇ ರೀತಿಯಾಗಿ ಇರುವುದಿಲ್ಲ. ನಕ್ಷತ್ರಪುಂಜಗಳ ಹಂತಗಳ ಅನುಗುಣವಾಗಿ ಅವರ ಸ್ವಭಾವದಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬಹುದು. ಮೊದಲ ಹಂತದಲ್ಲಿ ಮಗು ಜನಿಸಿದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಂದೆ ಭಯ ಮತ್ತು ದುಃಖವನ್ನು ಎದುರಿಸಬಹುದು. ಹಾಗೆಯೇ ನಕ್ಷತ್ರದ ಎರಡನೇ ಘಟ್ಟದಲ್ಲಿ ಮಗು ಜನಿಸಿದರೆ ಸುಖ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮೂರನೇ ಹಂತದಲ್ಲಿ ಜನಿಸಿದರೆ ಉನ್ನತ ಸ್ಥಾನವನ್ನು ಪಡೆಯುತ್ತಾನೆ ಮತ್ತು ನಾಲ್ಕನೇ ಹಂತದಲ್ಲಿ ಜನಿಸಿದರೆ ಮಗುವಿಗೆ ಜೀವನದಲ್ಲಿ ಗೌರವ ಸಿಗುತ್ತದೆ. ಮೂಲ ನಕ್ಷತ್ರ ಮೊದಲನೇ ಚರಣದಲ್ಲಿ ಕೂಸು ಜನಿಸಿದರೆ ಕೂಸಿನ ತಂದೆಗೂ, 2ರಲ್ಲಿ ತಾಯಿಗೂ ಗಂಡ ಆರಿಷ್ಟ, 3ನೇ ಪಾದದಲ್ಲಿ ದ್ರವ್ಯ ನಷ್ಟವು, 4ನೇ ಪಾದದಲ್ಲಿ ಸರ್ವರಿಗೂ ಶುಭವೆಂದು ತಿಳಿಯಬೇಕು.
ಈ ನಕ್ಷತ್ರದ ಎಲ್ಲ ಘಳಿಗೆಗಳನ್ನು 12 ಭಾಗಗಳನ್ನಾಗಿ ವಿಂಗಡಿಸಬೇಕು. ಮೊದಲನೇ ಭಾಗದೊಳಗೆ ಮಗುವು ಜನಿಸಿದರೆ ತಂದೆಗೆ ಅರಿಷ್ಟವ, ಎರಡನೇ ಭಾಗದಲ್ಲಿ ತಾಯಿಗೆ ಅರಿಷ್ಟವ, 3ರಲ್ಲಿ ಸಹೋದರರಿಗೆ ಪೀಡಾಕಾರವ, 4ರಲ್ಲಿ ಅತ್ತೆಗೆ, 5ರಲ್ಲಿ ಮಾವನಿಗೆ, 6ರಲ್ಲಿ ತಂದೆಯ ಭಾತೃಗಳಿಗೆ, 7ರಲ್ಲಿ ತಾಯಿ ಮತ್ತು ಒಡಹುಟ್ಟಿದವರಿಗೆ ಏನಾದರೊಂದು ಕಷ್ಟಗಳು ಎದುರಾಗುವುವು, 8ರಲ್ಲಿ ಧನ ನಾಶವು, 9ರಲ್ಲಿ ಜೀವನ ಹಾನಿಯು, 10ರಲ್ಲಿ ದರಿದ್ರ ಪ್ರಾಪ್ತಿಯು, 11ರಲ್ಲಿ ಸೇವಕರಿಗೆ ಪೀಡೆಯು, 12ರಲ್ಲಿ ಮಗುವಿಗೆ ಅರಿಷ್ಟವು. ಈ ನಕ್ಷತ್ರದಲ್ಲಿ ಜನಿಸಿದರೆ ಶಾಂತಿ ಮಾಡುವುದು ಒಳ್ಳೆಯದು. 8 ವರ್ಷದವರೆಗೆ ದೋಷವು. ಈ ನಕ್ಷತ್ರದ ಪೀಡಾ ನಿವಾರಣಕ್ಕಾಗಿ 6 ತಿಂಗಳಲ್ಲಿ ಎಮ್ಮೆಯ ದಾನವನ್ನು ಮಾಡತಕ್ಕದ್ದು ಅಥವಾ ಗೋಮುಖ ಪ್ರಸವ ಶಾಂತಿ ಆಚರಿಸಿ ಆಕಳನ್ನು ದಾನ ಮಾಡಬಹುದು. ಜ್ಯೋತಿಷ್ಯದಲ್ಲಿ ಹುಟ್ಟಿದ ಸಮಯಕ್ಕೆ ಸಂಬಂಧಿಸಿದ ಭವಿಷ್ಯ ಹೇಗೆ ಆಗುತ್ತದೆ ಎಂಬುದು ವಿಶೇಷವಾದ ವಿಚಾರ. ಹಾಗಾಗಿ ಮಗು ಹುಟ್ಟಿದ ಸಮಯದಿಂದ ಅವರ ಜನ್ಮ ಕುಂಡಲಿ ನಿರ್ಧಾರ ಮಾಡಲಾಗುತ್ತದೆ. ಹಾಗೆಯೇ ಈ ಜನ್ಮ ಕುಂಡಲಿಯ ಆಧಾರದ ಮೇಲೆ ಮಗುವಿನ ಭವಿಷ್ಯ ಕೂಡ ತಿಳಿಯಬಹುದು ಎನ್ನಲಾಗುವುದು. ಈ ನಂಬಿಕೆಗೆ ವೈಜ್ಞಾನಿಕ ಆಧಾರಗಳಿಲ್ಲ ಮತ್ತು ಅದು ಹೆಚ್ಚುವರಿಗೆ ನಂಬಿಸದ ಒಂದು ಮೂಢನಂಬಿಕೆಯಾಗಿದೆ. ವ್ಯಕ್ತಿಗಳ ಮುಖ್ಯ ಗುಣಲಕ್ಷಣಗಳು ಅವರ ಸ್ವಭಾವ, ಕ್ಷೇತ್ರಗಳು ಮತ್ತು ಪರ್ಸನಾಲಿಟಿ ಸ್ಟೈಲ್ ಆಗಿರಬಹುದು. ಆದರೆ ಇದು ಭವಿಷ್ಯವನ್ನು ಖಚಿತವಾಗಿ ಊಹಿಸಲು ಸಾಧ್ಯವಿಲ್ಲ. ಜ್ಯೋತಿಷ್ಯದಲ್ಲಿ ಜನ್ಮ ನಕ್ಷತ್ರ ಅಥವಾ ಮೂಲ ನಕ್ಷತ್ರ ಅಥವಾ ಜನ್ಮ ತಾರೀಖಿನ ನಕ್ಷತ್ರ ಜನ್ಮ ತಾರೀಖಿನ ಪಟ್ಟಿಯನ್ನು ಆಧರಿಸಿ ಹೇಳಲಾಗುವುದು. ಹಿಂದೂ ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳು ರಾಶಿಗಳ ಗುಣಲಕ್ಷಣಗಳನ್ನು ನಿರ್ದಿಷ್ಟಪಡಿಸುವುದಕ್ಕೆ ಒಂದು ಸಾಧನವಾಗಿದೆ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ಮಕ್ಕಳು ಅಶುಭ ಎನ್ನುವ ನಂಬಿಕೆ ಇತ್ತು ಹಾಗೂ ಈಗಲೂ ಇದೆ ಎಂದು ಹೇಳಬಹುದು. ಈ ಮೂಲ ನಕ್ಷತ್ರ ಹಿಂದೂ ಜ್ಯೋತಿಷ್ಯದಲ್ಲಿ ಹೇಳಲ್ಪಟ್ಟ ನಕ್ಷತ್ರಗಳಲ್ಲಿ ಒಂದು. ಇದು ಧನುಷ್ಠಿ ರಾಶಿಯ ಸಾಗರ ನಕ್ಷತ್ರದಲ್ಲಿದೆ. ಮೂಲ ನಕ್ಷತ್ರ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಮತ್ತು ಇದು ಗುರು ಗ್ರಹದ ಅಧೀನದಲ್ಲಿದೆ. ಜನನ ನಕ್ಷತ್ರದ ಆಧಾರದ ಮೇಲೆ ಜಾತಕ ಚಕ್ರ ಹಂಚಿಕೊಳ್ಳಬಹುದು. ಆದರೆ ಜನರ ನಂಬಿಕೆಯನ್ನು ಹೊರತುಪಡಿಸಿ ಪುರಾಣಗಳು ಬೇರೆಯೇ ಕಥೆಯೇ ಹೇಳಲಾಗಿದೆ. ಇನ್ನು ಕೆಟ್ಟ ನಕ್ಷತ್ರ ಎಂದು ಗುರುತಿಸಿಕೊಂಡಿರುವ ಈ ನಕ್ಷತ್ರದಲ್ಲಿ ವಿದ್ಯೆಗಳ ಅಧಿಪತಿ ಆಗಿರುವ ಸರಸ್ವತಿ, ಕಷ್ಟಗಳನ್ನು ದೂರ ಮಾಡುವ ಹನುಮಂತ ಹಾಗೂ ಜೈನರ ಆರಾಧ್ಯ ದೈವ ಆಗಿರುವ ಪದ್ಮಾವತಿ ಕೂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು. ಇನ್ನು ಮೂಲ ನಕ್ಷತ್ರದ ಆರಂಭ ಅಥವಾ ಅಂತ್ಯದಲ್ಲಿ ಹುಟ್ಟಿದರೆ ಅದನ್ನು ಅಭೂಕ್ತಿ ಮೂಲ ಎನ್ನಲಾಗುವುದು. ಆಗ ವೃಷಭ, ಕುಂಭ, ಸಿಂಹ, ವೃಶ್ಚಿಕ ಹಾಗೂ ಮಿಥುನ ಸಮ್ಮಿಲನ ಆಗುವ ಸಮಯದಲ್ಲಿ ಹುಟ್ಟಿದರೆ ಅಂತಹ ಮಕ್ಕಳು ಬಹಳ ಅದೃಷ್ಟವಂತರು ಆಗಿರುತ್ತಾರೆ. ಮೂಲ ನಕ್ಷತ್ರದ ಅಧಿದೇವತೆ ನೀರುದ್ದಿ ಅಥವಾ ಅಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ದೇವಿಯ ಅಕ್ಕ. ಇಂತಹ ನಕ್ಷತ್ರದ ಮಕ್ಕಳು 3ನೇ ಹಾಗೂ 2ನೇ ಪಾದದಲ್ಲಿ ಜನಿಸಿದವರು ಅದೃಷ್ಟವಂತರು ಆಗಿರುತ್ತಾರೆ. ಇನ್ನು 1ನೇ ಹಾಗೂ 3ನೇ ಚರಣದಲ್ಲಿ ಜನಿಸಿದವರು ಸಾಮಾನ್ಯ ಜೀವನ ನಡೆಸುತ್ತಾರೆ. ಹಾಗೆ ಕೊನೆಯ ಪಾದದಲ್ಲಿ ಜನಿಸಿದವರು ಅಂದ್ರೆ 4ನೇ ಪಾದದಲ್ಲಿ ಜನಿಸಿದವರು ಲಕ್ಷ್ಮೀ ಪುತ್ರರು ಆಗಿರುತ್ತಾರೆ ಎನ್ನಲಾಗುತ್ತದೆ. ಈ ನಕ್ಷತ್ರವನ್ನು ಕೇತು ಆಳುವನು, ಅವನು ಸೊಂಟವನ್ನು ಆಳುವನು. ಈ ನಕ್ಷತ್ರದವರು ಸಾಮಾನ್ಯವಾಗಿ ಸಂಧಿವಾತ, ಸೊಂಟದ ಕಾಯಿಲೆ, ಶ್ವಾಸಕೋಶದ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು. ಇವರಿಗೆ ಬಂದ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು 9, 15 ಅಥವಾ 20 ದಿನಗಳು ಬೇಕಾಗುವುದು. ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಹಸ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ವಿಷಯದ ಬಗ್ಗೆ ದೃಢ ನಿಶ್ಚಯವನ್ನು ಹೊಂದಿರುತ್ತಾರೆ. ಚಂಚಲ ಸ್ವಭಾವ ಇವರದ್ದಾಗಿರುವುದಿಲ್ಲ. ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಪರಿಶ್ರಮದಿಂದ ಮಾಡುವ ಸ್ವಭಾವ ಇವರದ್ದಾಗಿರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ.
ಈ ವ್ಯಕ್ತಿಗಳು ಸದಾ ಸಕ್ರಿಯರಾಗಿರುತ್ತಾರೆ. ಈ ವ್ಯಕ್ತಿಗಳು ಯಾರಿಂದಲಾದರೂ ಮೋಸ ಹೋಗಿದ್ದರೆ ಅವರಿಗೆ ಸರಿಯಾದ ಶಿಕ್ಷೆ ನೀಡುವವರೆಗೆ ಸುಮ್ಮನಿರುವುದಿಲ್ಲ. ಈ ವ್ಯಕ್ತಿಗಳು ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ಮತ್ತು ಮಾನಸಿಕವಾಗಿ ಉತ್ತಮ ಮನಸ್ಥಿತಿಯನ್ನು ಹೊಂದಿದವರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಂಗೀತದ ಮೇಲೆ ಒಲವು ಹೆಚ್ಚಾಗಿರುತ್ತದೆ. ಅಷ್ಟೇ ಅಲ್ಲದೆ ಕೌಟುಂಬಿಕ ಜೀವನವನ್ನು ಉತ್ತಮವಾಗಿ ನಿಭಾಯಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.